ಇನ್ನು ಸೆಪ್ಟೆಂಬರ್ 30ರವರೆಗೆ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತದಂತಹ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಂಗ ಬಂಧನ ಮುಂದುವರಿಸಿ ಈಗ ಕೋರ್ಟ್ ಆದೇಶವನ್ನು ನೀಡಿದೆ. ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನವೂ ಕೂಡ ಈಗ ವಿಸ್ತರಣೆಯಾದಂತಾಗಿದೆ. ಜೊತೆಗೆ ಬೆನ್ನೋವು ಅಂತ ಹೇಳಿ ಚೇರ್ ಕೇಳಿದ್ರೂ ಕೂಡ ಕೊಟ್ಟಿಲ್ಲ ನಮ್ಮ ಕಕ್ಷಿದಾರನಿಗೆ ಅಂತ ಹೇಳಿ ಜಡ್ಜ್ ಎದುರು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಸೊ ಗೆಳೆಯರು ಮತ್ತು ಕುಟುಂಬಸ್ಥರ ಭೇಟಿಗೂ ಕೂಡ ಅವಕಾಶ ನೀಡ್ತಾ ಇಲ್ಲ, ಜೊತೆಗೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನ ಮೀಟ್ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ, ಜಡ್ಜ್ ಮುಂದೆ ದರ್ಶನ್ ಪರ ವಕೀಲರು ಹೇಳಿದ್ರು. ಬೇಸಿಕ್ ನೀಡ್ ಏನೇನಿದೆಯೋ ಸೊ ಅದು ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಸಿಗುವಂತಾಗಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಜಡ್ಜ್ ಕೂಡ ಇವತ್ತು ವ್ಯಕ್ತಪಡಿಸಿದ್ದಾರೆ. ಅಂದರೆ ಏನೇ ಮೂಲ ಸೌಕರ್ಯಗಳೇನೇನಿದೆಯಲ್ಲ ಆ ಮೂಲ ಸೌಕರ್ಯಗಳು ಆತನಿಗೆ ಏನು ಅಗತ್ಯತೆ ಇದೆ, ಆತನಿಗೆ ಏನು ಅವಶ್ಯಕತೆ ಇದೆ ಅದನ್ನು ನೀವು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜೈಲಧಿಕಾರಿಗಳಿಗೆ ಈಗ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ದರ್ಶನ್ ಸೇರಿದಂತೆ 17 ಆರೋಪಿಗಳು ಜಡ್ಜ್ ಮುಂದೆ ಇವತ್ತು ಹಾಜರಾಗಿದ್ದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಅಂದರೆ ತನ್ನ ಕಕ್ಷಿದಾರ ಈಗ ದರ್ಶನ್ಗೆ ಬೆನ್ನು ನೋವಿದೆ, ಹಾಗಾಗಿ ಆತ ಕೆಲವೊಂದಷ್ಟು ಸವಲತ್ತಿಗೆ ಬೇಡಿಕೆಯನ್ನು ಒಡ್ಡಿದ್ರು, ಒಂದು ಚೇರನ್ನು ಕೇಳಿದ್ರು, ಅದನ್ನು ಕೂಡ ಸರಿಯಾಗಿ ನಮಗೆ ಕೊಟ್ಟಿಲ್ಲ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಇವರನ್ನ ಕ್ಲೋಸ್ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರನ್ನ ಮೀಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಇನ್ನು ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇವತ್ತು ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ತಾಂತ್ರಿಕ ಸಾಕ್ಷ್ಯಗಳನ್ನ ಈಗ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಎವಿಡೆನ್ಸ್ ಜೊತೆಗೆ CFSL ರಿಪೋರ್ಟ್ ಅನ್ನ ಕೂಡ ಪೊಲೀಸರು ಈಗ ಸಲ್ಲಿಸಿದ್ದಾರೆ. ಎವಿಡೆನ್ಸ್ ನೀಡಬೇಕು ಅಂತ ಹೇಳಿ ಆರೋಪಿಗಳ ಪರ ವಕೀಲರು ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ನ ಏನು ಸಲ್ಲಿಸಿದ್ರು ಆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮಾತ್ರ ಬಾಕಿ ಇತ್ತು. ಸೊ ಹಾಗಾಗಿ ಆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇವತ್ತು ತನಿಖಾಧಿಕಾರಿ ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಿದ್ದಾರೆ. ಸೊ ಇದರಲ್ಲಿ CFSL ರಿಪೋರ್ಟ್ ಕೂಡ ಇತ್ತು. ಸೊ FSLನ ವರದಿಯ ಕೆಲವೊಂದಷ್ಟು ಕಾಪಿಗಳನ್ನು ಇನ್ನೂ ಕೂಡ ಕೊಟ್ಟಿರಲಿಲ್ಲ. ಸೊ ಆ ಸಾಕ್ಷ್ಯಗಳನ್ನು ಸೊ ಅದನ್ನು ಇವತ್ತು ಕೋರ್ಟ್ಗೆ ನೀಡಿದ್ದಾರೆ. ಸೊ ಡಿ ಗ್ಯಾಂಗ್ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ.